ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ನನಗೆ ಯಾಕೆ ಕಷ್ಟಗಳು ಇದ್ದಾವೆ, ನನಗೆ ಇಂಥ ಕಷ್ಟಗಳು ಯಾಕೆ ಇದ್ದಾವೆ, ನನ್ನ ಲೈಫ್ ಚೆನ್ನಾಗಿಲ್ಲ, ಇಂಥ ನೆಗೆಟಿವಿಟಿ ಯಾರಾದರೂ ಮೈಂಡ್ನಲ್ಲಿದೆಯೋ ಅದ್ರ ಬಗ್ಗೆ ಮಾತಾಡೋಣ. ಈ ಸ್ಟೋರಿಯಲ್ಲಿ ಪ್ರತಿಯೊಬ್ಬರಿಗೆ ಕಷ್ಟಗಳು ಇರುತ್ತವೆ. ಕೆಲವೊಬ್ಬರು ಥಿಂಕ್ ಮಾಡೋದೇನು ಅಂತಂದರೆ, ನನಗಿದ್ದಿದ್ದ ಕಷ್ಟಗಳು ಇನ್ನೊಬ್ಬರಿಗೆ ಯಾರಿಗೂ ಇಲ್ಲ, ಸೊ ನನ್ನ ಲೈಫೇ ಚೆನ್ನಾಗಿಲ್ಲ, ನನ್ನ ಕಷ್ಟಗಳು ತುಂಬ ಇದ್ದಾವೆ, ನಾವು ಹುಟ್ಟಿದ್ದೇ ವೇಸ್ಟ್, ಇಂಥವೆಲ್ಲ ನೆಗೆಟಿವಿಟಿ ನೂರಾರು ಡೌಟುಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅವ್ರ ಲೈಫ್ನ ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಅವ್ರು ಅನ್ಕೊಂಡಿದ್ದ ಕೆಲಸಗಳನ್ನು ಮಾಡ್ತಾ ಇಲ್ಲ. ಒಂದೇ ಮಾತು ಹೇಳ್ತೀನಿ ನೋಡಿ, ಇನ್ನೊಬ್ಬರ ಜೀವನ ನೋಡಿ ನೀವು ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಅವ್ರ ಹತ್ರ ದುಡ್ಡಿದ್ದಾವೆ, ಬಟ್ ನನ್ನ ಹತ್ರ ಇಲ್ಲ. ಅವ್ರು ಎಷ್ಟು ಖುಷಿಯಾಗಿದ್ದಾರೆ, ನಾನು ಯಾಕೆ ಇಲ್ಲ. ಅವ್ರು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ, ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ, ಏನು ಬೇಕಾದ್ರೆ ಅವ್ರು ಎಂಜಾಯ್ ಮಾಡ್ತಾಯಿದ್ದಾರೆ, ಬಟ್ ನನ್ನ ಹತ್ರ ದುಡ್ಡೂ ಇಲ್ಲ, ನನ್ನ ಕಷ್ಟಗಳೇ ಇದ್ದಾವೆ. ಇಂಥವೆಲ್ಲ ಥಿಂಕ್ ಮಾಡ್ಕೋತಾ ಹೋದಾಗ ಅಂಥವೇ ಥಿಂಕ್ ಬರ್ತಾ ಇರ್ತವೆ. ನೀವು ಏನು ಥಿಂಕ್ ಮಾಡ್ತೀರಾ ಅದೇ ಕೊಡುತ್ತೆ ನನ್ನ ಮೈಂಡ್‌ಸೆಟ್. ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದ್ರೆ, ಕಷ್ಟಗಳು ಯಾರಿಗೆ ಇಲ್ಲ ಅಂತ ಈ ಭೂಮಿ ಮೇಲೆ ಹೇಳೋಕೆ ಆಗೋದಿಲ್ಲ. ಕೆಲವೊಬ್ಬರು ಎಷ್ಟೇ ಕಷ್ಟ ಇದ್ದರೂ ಆ ಕಷ್ಟವನ್ನು ಸೈಡಿಗೆ ಇಟ್ಬಿಟ್ಟು ಎಂಜಾಯ್ ಮಾಡುತ್ತಿರುತ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟಗಳು ಇದಾವೆ. ಆ ಕಷ್ಟಗಳನ್ನ ನಿನಗೆ ಹೇಳ್ಕೊಂಬೋದಿಲ್ಲ ಅವರು. ನಿನಗೊಂದು ಸಣ್ಣ ಕಷ್ಟ ಇದೆ ಅಂತ ನೀನು ಅದನ್ನೇ ಥಿಂಕ್ ಮಾಡ್ಕೋತಾ ಇರೋದ್ರಲ್ಲಿ ನಿನ್ನ ಲೈಫ್‌ನಲ್ಲಿ ನೀನು ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಮಾಡ್ತಾನೇ ಇಲ್ಲಲ್ವಾ? ಸೊ ಎಂತ ನೀ ಅನ್ಕೋತಿರ್ಬೋದು, ದುಡ್ಡಿದ್ರೆ ಕಷ್ಟಗಳೇ ಇರುವುದಿಲ್ಲ. ಸಾಧ್ಯ ಇಲ್ಲ ಮಾತು. ಎಂತೋ ಕೋಟಿ ಕೋಟಿ ರೂಪಾಯಿ ಇದ್ರೂ ಕೂಡ ಅವರಿಗೆ ಕೂಡ ತುಂಬಾ ಕಷ್ಟಗಳಿರುತ್ತವೆ. ಬಟ್ ಆ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ದುಡ್ಡು ಇದ್ರೆ ಮಾತ್ರ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ. ದುಡ್ಡು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರತಿಯೊಂದು ಮನೆಯಲ್ಲಿ ಸಮಸ್ಯೆಗಳು ಇರ್ತವೆ. ಪ್ರತಿಯೊಂದು ಕುಟುಂಬದಲ್ಲಿ ಆಗ್ಲಿ ಎಲ್ಲಿ ಹೋದ್ರೂ ಕೂಡ ಕಷ್ಟಗಳನ್ನು ಇರುತ್ತವೆ. ಕೆಲವೊಬ್ಬರಿಗೆ ಕಾಲು, ಕೈ, ಕಣ್ಣು ಇವೆಲ್ಲ ಇಲ್ದೇನೆ ಅವರು ಜೀವನ ಮಾಡ್ತಿದ್ರು. ಬಟ್ ನಿಮ್ಗೆಲ್ಲ ಇದು ಕೂಡ ನೀವು ನನಗೆ ತುಂಬಾ ಕಷ್ಟ ಇದೆ ಅಂತಾನೆ ಫೀಲ್ ಆಗ್ತೀರಾ. ಕೆಲವೊಬ್ಬರಿಗೆ ಕೈ ಇಲ್ಲೋದ್ರು ಕೂಡ ಬಾಳ್ತಾ ಇದ್ದಾರೆ ಅವರು. ಅವ್ರಿಗಿಂತ ಕಷ್ಟ ಕುಂತಿದ್ದ ಜಾಗನಾಗೆ ಅದು 1, 2 ಎಲ್ಲನೂ ಆಗ್ತಿದೆ. ಬಟ್ ಅವ್ರಿಗಿಂತಷ್ಟು ಕಷ್ಟ ನಿಮಗಿದೆನಾ? ಒಂದು ಸ್ವಲ್ಪ ಥಿಂಕ್ ಮಾಡಿ ನೋಡ್ಕೋ. ಅವ್ರು ಎಷ್ಟು ಕಷ್ಟ ಬಿದ್ರು ಹೊರಗಡೆ ಎಕ್ಕಡೆ ಹೋಗ್ಲಕ್ ಆಗ್ತಿದ್ದಿಲ್ಲ. ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ಕುಂತಿದ್ದ ಜಾಗನಾಗೆ ಕುಂತು 1, 2 ಎಲ್ಲ ಅಲ್ಲೇ ಹೋಗ್ಬಿಟ್ಟು ಹೊರಗಿನ ಅಲ್ಲಿ ಬಂದವರಿಗೆ ಮಾತಾಡೋದು, ಅಲ್ಲೇ ಕುಂತ್ಕೊಳ್ಳೋದು. ಸೊ ಅವರು ಅಷ್ಟೊಂದು ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದಾಗ ಅವ್ರು ನಿಮಗೆ ಕಾಲು, ಕೈ, ಕಣ್ಣು ಎಲ್ಲ ಇದ್ರೂ ಕೂಡ ನೀವು ನನಗೆ ತುಂಬಾ ಕಷ್ಟ ಇದೆ, ನನ್ನ ಜೀವನನೇ ಹೀಗಿದೆ ಅಂತ ಫೀಲ್ ಆಗ್ತಿದ್ರಲ್ಲ, ಮತ್ತೆ ಅವ್ರು ಹೇಗೆ ಬದುಕ್ತಾ ಇದ್ದಾರೆ? ಸೊ ಅವ್ರಿಗೆ ಮನಸ್ಸಿಲ್ವಾ? ಹಾ? ಅವ್ರು ಸಾಯ್ಬೇಕಲ್ಲ ಅವಾಗೆ. ಸೂಸೈಡ್ ಮಾಡ್ಕೊಂಡು ಅವಾಗೆ ಸಾಯ್ಬೇಕಲ್ಲ, ಮತ್ತೆ ಯಾಕೆ ಸಾಯ್ತಾ ಇಲ್ಲ? ನೀವು ಥಿಂಕ್ ಮಾಡೋದೇ ತಪ್ಪು. ನನ್ನ ಜೀವನ ಖರಾಬಿದೆ, ನನ್ನ ಲೈಫ್ ತುಂಬಾ ಕೆಟ್ಟದಾಗಿದೆ, ನನಗೆ ತುಂಬಾ ಕಷ್ಟಗಳಿದ್ದಾವೆ, ಯಾರಿಗೆ ಇಲ್ಲ, ಅವ್ರು ನೋಡು ಎಷ್ಟು ಖುಷಿಯಾಗಿದ್ದಾರೆ, ನಾನು ಯಾಕೆ ಈ ತರ ಇದ್ದೀನಿ? ನೀನು ನೋಡಿದ್ಯಾ ಅವ್ರು ಖುಷಿಯಾಗಿದ್ದಾರೆ ಅಂತ? ಅವ್ರ ಮನೇಲಿ ನೋಡು. ಒಂದು ಕೋಟೇಶ್ವರ ಮನೆಯಲ್ಲಿ ರಿಚ್ ಮ್ಯಾನ್ ಹತ್ರ ಹೋಗಿ ನೋಡು. 24 ಅವರ್ ಬಾಜಿಗಿದ್ದು ಫ್ರೆಂಡ್‌ಶಿಪ್ ಮಾಡ್ಕೊಂಡು ನೋಡು. ಅವ್ರ ಕಷ್ಟಗಳು ಏನು ಅಂತ ನಿನಗೆ ಗೊತ್ತಾಗುತ್ತೆ. ಅವ್ರ ಕಷ್ಟನ ಹತ್ರ ನಿನಗೆ ಸಣ್ಣ ಕಷ್ಟಗಳಿಲ್ಲ. ಅವ್ರ ಲಕ್ಷಾಂತರ ಕೋಟಿಗಳಂತ ಕಷ್ಟಗಳಿರ್ತವೆ. ನಿನಗೇನು ಕಷ್ಟ ಇದೆ? ಸೊ ನಾನು ಹೇಳುವುದೇನಂತಂದ್ರೆ, ಒಬ್ಬೊಬ್ರದ್ದು ಒಂದೊಂದು ಕಷ್ಟ ಇರುತ್ತದೆ. ಒಬ್ರಿಗೆ ದುಡ್ಡಿನ ಕಷ್ಟಗಳು, ಇನ್ನೊಬ್ರಿಗೆ ಫ್ಯಾಮಿಲಿ ಕಷ್ಟಗಳು, ಇನ್ನೊಬ್ರಿಗೆ ಹೆಲ್ತ್ ಕಷ್ಟಗಳು. ನಿನಗೇನು ಒಂದು ಸಣ್ಣ ಕಷ್ಟಕ್ಕೆ ನೀನು ಅಷ್ಟೊಂದು ಫೀಲ್ ಆಗ್ತಿದೆಯಲ್ವಾ? ಸೊ ನೀನು ಅನ್ಕೊಂಡಿದ್ದ ಕೆಲಸ ನೀನು ಯಾವಾಗ ಮಾಡ್ತಿ? ನಿನ್ನ ಲೈಫ್ ಚೇಂಜ್ ಯಾವಾಗ ಮಾಡ್ಕೋತಿ? 4 ಜನಗಳ ಮುಂದೆ ನೀನು ಸಲಾಮ್ ಯಾವಾಗ ಹೊಡ್ಕೋತಿ? ಹೌ ಡು ಯು ಪಾಸಿಬಲ್? ನಿನ್ನ ಹತ್ರ ಎಲ್ಲನೂ ಇದೆ, ಬಟ್ ನೀನು ಎಲ್ಲ ಇಟ್ಕೊಂಡು ಕೂಡ ನೀನು ಏನು ಮಾಡ್ತಾ ಇಲ್ಲ ಅಂದಮೇಲೆ ನಿನ್ನಂತ ವೇಸ್ಟ್ ಯಾರಿಲ್ಲಲ್ವಾ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನೀನು ಥಿಂಕ್ ಮಾಡು, ಪಾಸಿಟಿವ್ ಥಿಂಕ್ ಮಾಡು. ನೀನು ನೆಗೆಟಿವಿಟಿ ಬಂದೇ ಬರುತ್ತವೆ. ಆ ನೆಗೆಟಿವಿಟಿನ ಮರಿಬೇಕು ಅಂತಂದ್ರೆ ಪಾಸಿಟಿವಿಟಿ ನಿನ್ನ ಲೈಫ್ ಚೇಂಜ್ ಬಗ್ಗೆ ನೀನು ಥಿಂಕ್ ಮಾಡು, ಎಲ್ಲಾನು ಹೋಗ್ಬಿಡುತ್ತವೆ. ಇನ್ನೊಬ್ಬರ ಜೀವನ ನೋಡಿ ನೀವು ಯಾವತ್ತೂ ಕೇಳ್ಕೋಬೇಡಿ. ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಾನು ಮತ್ತೆ ಹೇಳ್ತೀನಿ, ಅವ್ರ ಹತ್ರ ಒಂದು ₹100 ಇದ್ರೆ ನಿನ್ನ ಹತ್ರ ₹10 ಇರ್ಲಕ್ಕ, ₹10 ಇದ್ದಿದ್ದನ್ನಲ್ಲೇ ಎಂಜಾಯ್ ಮಾಡಿ. ಅವ್ರ ಸಂತೋಷ ನಿಮ್ಮ ಸಂತೋಷ ಬೇಡ. ನಿನ್ನ ಸಂತೋಷ ನಿಂದೇ, ನಿನ್ನ ಲೈಫು ನಿಂದೇ, ಅವ್ರ ಸಂತೋಷ ಅವ್ರದ್ದೇ, ಅವ್ರದ್ದು ಲೈಫ್ ಅವ್ರ ಸ್ಥಾನದಲ್ಲಿ ಅವ್ರು ಒಳ್ಳೆದಾಗೇ ಇರುತ್ತಾರೆ. ನಿನ್ನ ಸ್ಥಾನದಲ್ಲಿ ನೀನು ಒಳ್ಳೆದಾಗೇ ಇರು. ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಅವ್ರಿಗೊಂದು ರೆಸ್ಪೆಕ್ಟ್ ಅವ್ರ ಥರನೇ ನನಗೂ ಬೇಕು ಅಂತ ಅನ್ಕೋಬೇಡ. ಸೊ ಅವ್ರ ಥರನೇ ಇರಬೇಕು, ಅವ್ರ್ಕಿಂತ ಜಾಸ್ತಿನ ಬೆಳಿಬೇಕು ಅಂತ ಅನ್ಕೋಬೇಡ ಅಷ್ಟೇ. ನಿನ್ನ ಲೈಫ್ ನೀ ಹೇಗೆ ಬೆಳಿಬೇಕಂತ ಇದೆ, ನೀನು ಅದೇ ಥರ ಬೆಳಿ. ಇನ್ನೊಬ್ಬರ ನೋಡಿ ಅವ್ರ ಥರನೇ ನನ್ನ ಜೀವನ ಆಗಬೇಕು, ಅವ್ರ ಥರ ನಾನು ದುಡ್ಡು ಗಳಿಸಬೇಕು ಅಂತ ಬೇಡ. ನಿನಗೊಂದು ಲೈಫ್ ಇದೆ, ನಿನ್ನ ಇಷ್ಟ ಕಷ್ಟಗಳಿದ್ದಾವೆ. ಸೊ ನೀನು ಒಂದು ಚೇಂಜ್ ಮಾಡ್ಕೋ, ನಿನಗೆ ಇಷ್ಟ ಆಗಿದಂಗಿರು. ಬಟ್ ಇನ್ನೊಬ್ಬರಿಗೆ ಏನು ನೋವು ಮಾಡಲ್ದಂಗ ನೀನು ಎಂಜಾಯ್ ಮಾಡಿಬಿಡು. ಇನ್ನೊಬ್ಬರ ಜೀವನದಲ್ಲಿ ಕಷ್ಟಗಳು ನೋಡಿದ್ರೆ ನೀನು ಸಹಿಸಲ್ಲ. ನಿನಗೆಲ್ಲನೂ ಇದೆ. ಆದ್ರೂ ನಿನಗೆ ಕಷ್ಟ ಅಂತ ಫೀಲ್ ಆಗ್ತಾ ಇದೆ. ಒಂದು ಸಣ್ಣ ಕಷ್ಟಕ್ಕೂ ನೋಡಿ, ಇವಾಗೇ ಇಷ್ಟು ಸಣ್ಣ ಕಷ್ಟಕ್ಕೆ ನನಗೆ ಕಷ್ಟ ಬಂದಿದೆ ಅಂತ ಫೀಲ್ ಆಗ್ತೀಯಾ? ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗೆ ನೀನು ಅನುಭವಿಸೋ ಸ್ಟೋರಿ ನೀನು ಅನುಭವಿಸ್ತೀಯಾ? ಬದುಕಲಿಕ್ಕಾಗುತ್ತಾ? ಸೊ ಪ್ರಾಬ್ಲಮ್ಸ್‌ಗೆ ಯಾರಾದ್ರು ಭಯ ಬಿಡುತ್ತಾರಾ? ಸಣ್ಣ ಸಣ್ಣ ಕಷ್ಟಗಳು ಅವೆಲ್ಲ ಚಿಕ್ಕ ಮಕ್ಕಳು ಬಿ ಅಂತದು ಸಹಿಸ್ಕೊಂಬೋದು. ಬಟ್ ನೀನು ಫೀಲ್ ಆಗ್ತಾ ಇದೆಯಲ್ಲ, ನನಗೆ ತುಂಬಾ ಕಷ್ಟಗಳಿದೆ ಅಂತವೇ. ಯಾವ ಥರ ಥಿಂಕ್ ಮಾಡಿದ್ದೆ ಅನ್ನೋದು ನಿನ್ನ ಹತ್ರನೇ ಇಲ್ಲಲ್ವಾ? ಪಾಸಿಟಿವಿಟಿ ಥಿಂಕ್ ಮಾಡು, ಒಳ್ಳೇದಾಗುತ್ತೆ. ಇವೆಲ್ಲ ನಿನಗಿದ್ದಿದ್ದ ಲೈಫು ನೀನೇ, ಯಾರಿಗೂ ಹೇಳ್ಕೋಬೇಡ.
ಇವತ್ತಿದ್ದ ಪ್ರಾಬ್ಲಮ್ಸ್ ನಾಳೆಗೆ ಇರುವುದಿಲ್ಲ. ಅವತ್ತೇನಾದರೂ ಒಂದು ನಿನಗೆ ಕಷ್ಟ ಅನಿಸುತ್ತೋ ಆ ಮನಸ್ಸು ಅದಕ್ಕೆ ಸ್ವಲ್ಪ ಟೈಮ್ ಕೊಡು. ಅದೇ ಕಷ್ಟ ನೀನು ನಾಳೆ ಅದೇ ಇವಾಗ ಏನು ಫೀಲ್ ಆಗ್ತಿದೆಯಲ್ಲ ನಾಳೆ ಇದೇ ಥರ ಫೀಲ್ ಆಗೋದಿಲ್ಲ. ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ಕಷ್ಟ ಬಂದಾಗ ಚಿಕ್ಕದಂತ ಅನ್ಕೋ ನಿನ್ನ ಮನಸ್ಸಿನಾಗ ಚಿಕ್ಕದೇ ಕಾಣಿಸುತ್ತೆ. ಅದೇ ದೊಡ್ಡದು ಅನ್ಕೋ ನೀನು ನಿನ್ನ ಜೀವನದಲ್ಲಿ ಯಾವುದೇ ಆಗಲಿ ನೀವು ಪಾಸಿಟಿವಿಟಿ, ನೆಗೆಟಿವ್ ಇವೆರಡೂ ಇರ್ತವೆ. ಒಳ್ಳೇದು ಕೆಟ್ಟದ್ದು ಇರುತ್ತವೆ. ನೀನು ಯಾವ ರೀತಿ ತಗೋತೀಯ ಆ ಥರ ಕಾಣಿಸುತ್ತೆ. ಭಾಳ ಚಿಕ್ಕದಾಗಿ ನೋಡಿದರೆ ಚಿಕ್ಕದಾಗೆ ಕಾಣಿಸುತ್ತೆ. ದೊಡ್ಡದಾಗಿ ನೋಡಿದ್ರೆ ದೊಡ್ಡದಾಗೆ ಕಾಣಿಸುತ್ತೆ. ಭಯ ಅನ್ನೋದು ನಿನ್ನ ಹತ್ರ ಈ ಭಯ ಏನಾದರೂ ನೀವು ಹಿಡಿತೀರಲ್ಲ ಆ ಭಯದಿಂದ ನೀವು ಏನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಇನ್ನೊಬ್ರ ಬಗ್ಗೆ ನೀವು ನೋಡಿ ಇನ್ನೊಬ್ಬರ ಜೀವನ ನೋಡಿ ನೀವು ಯಾವತ್ತೂ ನಿಮ್ಮ ಲೈಫ್‌ನಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಅವ್ರ ಹತ್ರ ಚಾಲೆಂಜ್ ಮಾಡಬೇಡಿ. ಅವ್ರ ಲೆವೆಲ್‌ಗೆ ಬೆಳಿಬೇಕು ಅಂತ ಮಾಡ್ಕೋಬೇಡಿ. ನೀ ಯಾವ ಥರ ಬೆಳಿಬೇಕು, ನಿನ್ನ ಲೈಫು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂತ ನೀನು ಓನಾಗಿ ಕ್ರಿಯೇಟ್ ಮಾಡ್ಕೊ. ಇನ್ನೊಬ್ಬರ ಜೀವನ ನೋಡಿ ನೀನು ಕ್ರಿಯೇಟ್ ಮಾಡ್ಕೋಬೇಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಪ್ರತಿಯೊಬ್ಬರಿಗೆ ಕಷ್ಟ ಇರುತ್ತವೆ. ನನಗೆ ಯಾಕೆ ಕಷ್ಟ ಇದೆ ಅಂತ ಇವೆಲ್ಲ ತೆಗೆದಾಕಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ನೀವು ಪಾಸಿಟಿವಿಟಿಯಾಗಿ ಮಾತಾಡ್ಕೊರಿ. ಚೇಂಜ್ ಆಗುತ್ತೆ. ನಿನ್ನ ಲೈಫು ಕೂಡಂಗ ಒಂದು ಹೀರೋ ಥರ ಆಗುತ್ತೆ. ಅದು ನಿನ್ನ ಮೇಲೆ ನಂಬಿಕೆ ಇರಲಿ. ನಿನ್ನ ಲೈಫ್ ಮೇಲೆ ನಿನ್ನ ಕಾನ್ಫಿಡೆಂಟ್ ಇರಲಿ. ಯಾರೇ ಹೇಳಿದ್ರು ನಿನ್ನಿಂದ ಏನೂ ಆಗೋದಿಲ್ಲ ಅಂತ ಅಂದರೂ ಕೂಡ ನನ್ನಿಂದ ಆಗುತ್ತೆ ಅಂತ ಮನಸ್ಸು ಅನ್ನೋದು ಗಟ್ಟಿಯಾಗಿ ಇಟ್ಕೊಂಡು ಪ್ರಯತ್ನ ಮಾಡು. ನಿನಗೆ ನೆಗೆಟಿವಿಟಿ ಮಾತಾಡಿದವ್ರೆ ನಿನ್ನ ಹತ್ರ ಬರುತ್ತಾರೆ. ನನ್ನ ಮಾತು ಕೇಳಿ ನೋಡು. ಒಂದು ಚಾಲೆಂಜ್ ಮಾಡು. ಆ ಚಾಲೆಂಜ್ ಪ್ರಕಾರ ನಡ್ಕೋ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.